ಪುರಾಣಿಕ್ ಸರ್, ಪವನ್ ಕಲ್ಯಾಣ್ ಕೂಡ ಇಲ್ಲಿ ಮಹತ್ವವನ್ನು ವಹಿಸ್ತಾರೆ, ಜನಸೇನಾ ಪಾರ್ಟಿ. ಯಾಕಂತಂದ್ರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಇವ್ರ ಕಾರಣದಿಂದಾನೇ ಬಿಜೆಪಿ ಟಿಡಿಪಿ ಮರುಮೈತ್ರಿ ಸಾಧ್ಯ ಆಯಿತು ಅನ್ನೋದು. ಅಂದ್ರೆ ಇದರ ಮುಂದುವರೆದ ಭಾಗಾಗಿ ಅಲ್ಲಿನ ಬದಲಾವಣೆಗಳನ್ನು ಯಾವ ರೀತಿ ನಿರೀಕ್ಷಿಸಬಹುದು? ಯಾಕಂತಂದ್ರೆ ಮೋದಿ ಪವನ್ ಕಲ್ಯಾಣ್ ಆಪ್ತ ಒಡನಾಟ ಇದೆ. ಸೊ ಪವನ್ ಕಲ್ಯಾಣ್ ಯಾವುದೇ ಕಾರಣಕ್ಕೂ ಟಿಡಿಪಿ ಪಕ್ಷ ಇಂಡಿಯಾ ಮೈತ್ರಿಕೂಟ ಸೇರೋದನ್ನ ಒಪ್ಪೋದಿಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಮೂಲಗಳಿಂದ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ನಿಜ, ನೀವು ಹೇಳಿದ್ದು ಆಂಧ್ರ ಪ್ರದೇಶದ ದೃಷ್ಟಿಯಿಂದ ನೋಡಿದ್ರೆ ರಾಜಕೀಯವಾಗಿ ಅಲ್ಲೊಂದು ಹೊಸ ರೀತಿಯ ಒಂದು ಮಹತ್ತರ ರಾಜಕೀಯ ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಏನು ಕಮ್ಮ ಮತ್ತು ಕಾಪುಗಳು ಒಟ್ಟಿಗೆ ಹೋಗಿದ್ದನ್ನ ನಾವು ಬಹುಶಃ ಇತ್ತೀಚಿನ ಹಲವು ದಶಕಗಳನ್ನ ಕಂಡಿರ್ಲಿಲ್ಲ. ಸೊ ಅದರಿಂದ ಪವನ್ ಕಲ್ಯಾಣ್ ಐ ಥಿಂಕ್ ಅವರೇ ಇಸ್ ದಿ ರೂಟ್ ಕಾಸ್ ಫಾರ್ ಚಂದ್ರಬಾಬು ನಾಯ್ಡುಸ್ ರಿವೈವಲ್. ಬಿಕಾಸ್ ಚಂದ್ರಬಾಬು ನಾಯ್ಡು ಎಷ್ಟೇ ಆದ್ರೂ ಅವರು ಟರ್ನ್ ಕೋಟ್ is number 1 turncoat, Nitish Kumar number 2, and Sharad Pawar is the senior most turncoat in the country. So ಇವರು ಅದಕ್ಕೆ ಸಮನಾಗಿ ಚಾಣಕ್ಯ ಅಮಿತ್ ಶಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ಈ ಆಂಧ್ರ ಪ್ರದೇಶದ ಏನು ಒಕ್ಕೂಟದಲ್ಲಿ ಇವರು ಇದ್ದಾರಲ್ಲ, ಇವರಿಬ್ರು ಪವನ್ ಅಂಡ್ ನಾಯ್ಡು, ಇವರು ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ನಾಯ್ಡುಗೆ ಫ್ಯೂಚರ್ ಇಲ್ಲ. ಈಗಿರ್ತಕ್ಕಂಥದ್ದು ಪವನ್ ಕಲ್ಯಾಣ್ ಏನು ಆಶ್ವಾಸನೆ ಕೊಟ್ಟರು ಮೋದಿ ಅವರ ಮೂಲಕ, ಅಂಡ್ ಇಟ್ಸ್ ಎ ಮಾಸ್ಟರ್ ಸ್ಟ್ರೋಕ್ ಸ್ಟ್ರಾಟಜಿ ಆಫ್ ಐದರ್ ಮೋದಿ ಆರ್ ಚಾಣಕ್ಯ ಶಾ that ಪವನ್ ಕಲ್ಯಾಣ್ ಅಂಡ್ ಚಂದ್ರಬಾಬು ನಾಯ್ಡು ಶುಡ್ ಕಮ್ ಟುಗೆದರ್. ಒಂದು ಚಿತ್ರ ನೀವು ನೋಡಿರ್ಬೇಕು, ಒಂದು ಯಾವ್ದೋ ವಿಡಿಯೋದಲ್ಲಿ ಅವ್ರು ದೂರ ಕೂತ್ಕೊಂಡಿದ್ರೆ ಚಂದ್ರಬಾಬುನ ಪ್ರಧಾನಿ ಮೋದಿ ಅವರು ಎಳ್ದು 2-3 ಸಾರಿ ಅವ್ರನ್ನ 2-3 ಕುರ್ಚಿಯಿಂದ ಎಳದ್ ಪಕ್ಕದಲ್ಲಿ ಕೂರ್ಸ್ಕೊತಾರೆ. ಅವಾಗ್ಲೇ ಮೋದಿ ಅವ್ರಿಗೆ ಅರಿವಿತ್ತು. ಈ ಮೋದಿ ಅವ್ರ ಬಗ್ಗೆ ಒಂದ್ ಹೇಳ್ತೀನಿ, he is ready to adjust to any political combination. ಸೊ ಅವ್ರ ಆರೋಗ್ಯನ್ಸ್ ಅವ್ರದ್ದು ಏನ್ ನಾನು ಈ ರೀತಿ ಲಾರ್ಜರ್ ದ್ಯಾನ್ ಲೈಫ್ ಇಮೇಜ್ ಅಂತ ಕೊಟ್ಟಿದ್ರಲ್ಲ, ಅದು ಅವ್ರಿಗೆ ಬಹುಶಃ ಚುನಾವಣೆಗೆ ಮುಂಚೆನೆ ಅರಿವಿತ್ತು. ಇಲ್ಲದ್ರೆ ಅವ್ರ ಭಾಷಣದಲ್ಲಿ ಮಂಗಲಸೂತ್ರ ಅಥವಾ ಚಾಂಪ್ ಪಿಟ್ವಾಡ ಇವ್ರನ್ನ ಟೀಕೆ ಮಾಡೋ ಅಂತ ಅಗತ್ಯ ಇರಲಿಲ್ಲ. ಎಕ್ಸಾಕ್ಟ್ಲಿ. ಅಂದ್ರೆ ಆ ತೀವ್ರತೆ ಗೊತ್ತಿತ್ತು, ಕಡಿಮೆ ಬರುತ್ತೆ ಅನ್ನುವಂತಹ ತೀವ್ರತೆ ಗೊತ್ತಿದ್ದಕ್ಕೇನೆ ಆ ಲೆವೆಲ್ಗೆ ಇಳಿದು ಸ್ಪೀಚ್ ಮಾಡೋದಕ್ಕೆ ಸಾಧ್ಯ ಆಯ್ತು. ಅಥವಾ ಕೊಟ್ಟಿರಬಹುದು, ಹೇಳಿರಬಹುದು ಎಚ್ಚರಿಕೆಯನ್ನ, ನೀವು ಈ ಲೆವೆಲ್ಗೆ ಹೋಗಿ ಇಳಿದು ಮಾತಾಡಿದ್ರೆ ಅಷ್ಟೇನೆ ಒಂದಷ್ಟು ಮತಗಳನ್ನ ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗತ್ತೆ, ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಅಂತ. ಯಾಕಂದ್ರೆ ಅವರು ಒಂದು ಹೇಳ್ತೀನಿ ಶಿಲ್ಪ, ಕಾಂಗ್ರೆಸ್ ಮುಕ್ತ ಭಾರತ ಅಂತಕ್ಕಂಥದ್ದನ್ನ ಅವ್ರಿಗೆ ಯಾರು ಅಡ್ವೈಸ್ ಮಾಡಿದ್ರೆ ಗೊತ್ತಿಲ್ಲ. ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕಾಂಗ್ರೆಸ್ಸಿನ ಹಿಂದಿನ ಏನು ನಾಯಕರುಗಳಿದ್ರು, UPA ಸರ್ಕಾರಗಳಾಗ್ಲಿ, ಅದು ಹಿಂದೆ ಬಂದಂತ ಸರ್ಕಾರಗಳು, ಅವರ ಕೊಡುಗೆ ಇದೆ. ಅವರ ಅನೇಕ ಕಾರ್ಯಕ್ರಮಗಳನ್ನು ಬಿಜೆಪಿ ಅಥವಾ NDA ಒಕ್ಕೂಟ ಮುಂದುವರಿಸಿದೆ. ಅದರಿಂದ ಕಾಂಗ್ರೆಸ್ ಮುಕ್ತ ಭಾರತ ಅನ್ನೋದು, ಆಮೇಲೆ ರಾಹುಲ್ ಗಾಂಧಿಯನ್ನ ಬಹಳ ಕೀಳಾಗಿ ಪಪ್ಪು ಅನ್ನೋ ರೀತಿಯಲ್ಲಿ, ಅವ್ನ ಪೆದ್ದ ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡೋದಿದೆಯಲ್ಲ, ಅದಕ್ಕೆ ಕೌಂಟರ್ ಆಗಿ ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಗಾಂಧೀಜಿ ಹೆಂಗೆ ದಂಡಯಾತ್ರೆ ಮಾಡಿದ್ರು ಅಥವಾ ಸತ್ಯಾಗ್ರಹ ಮಾಡಿ ಈ ರೀತಿ. ಸೊ ಮೋದಿ ಅವರಿಗೆ ಒಂದು ಈಸ್ ಎ ಕಾಮನ್ ಮ್ಯಾನ್, ಈಸ್ ನಾಟ್ ಎನ್ ಎಲೀಟ್ ಆರ್ ಇಂಟೆಲೆಕ್ಚುಯಲ್ ಪಾಲಿಟಿಷಿಯನ್. ಸೊ ಯು ಮಸ್ಟ್ ನೋ ಮೋದಿ ಈಸ್ ರೆಡಿ ಟು bend to any extent to save India alliance. ಅದರಿಂದ ನಮ್ಮ ಅರವಿಂದ್ ಹೇಳಿದಾಗೆ ಇದನ್ನ ಸರ್ವೈವಲ್ ಮಾಡತಕ್ಕಂತ ಟ್ಯಾಕ್ಟಿಕ್ಸ್ ಅವರಲ್ಲಿ ಇದೆ. ಬಟ್ ಇಲ್ಲಿ ಮೋದಿ ಮತ್ತು ಈ ಆಯಾಮದ ಜೊತೆಗೆ ಮತ್ತೊಂದು ಆಯಾಮ ಸೇರಿಸೋದಾದ್ರೆ, ಈಗ ಬಿಜೆಪಿ ಅಂದ್ರೆ RSS ಪಕ್ಷದ ಸಿದ್ಧಾಂತದ ಮೇಲೇನೆ ನಡೆಯುತ್ತೆ ಅನ್ನೋದು. ಸೊ ಅಲ್ಲಿ ಪಕ್ಷ ಪೂಜೆಗೆ ಅವಕಾಶ ಇತ್ತೆ ಹೊರತು ವ್ಯಕ್ತಿ ಪೂಜೆಗೆ ಅವಕಾಶ ಇರಲಿಲ್ಲ. ಬಟ್ ಮೋದಿ ಅವರು ಬಂದ ಮೇಲೆ ವ್ಯಕ್ತಿ ಪೂಜೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಂತಾಯ್ತು ಅಂತ. ಹೌದು, ರಾಜಕೀಯ ಅಂದ್ರೆ ಇಟ್ ಇಸ್ ಆರ್ಟ್ ಆಫ್ ಕಾಂಪ್ರಮೈಸ್ ಆಲ್ಸೋ. ಹೊಂದಾಣಿಕೆ ಮಾಡ್ಕೋಬೇಕು. ಈಗ ನೋಡಿ, ಫಾರಿನ್ ಪಾಲಿಸಿಯಲ್ಲಿ ಮೋದಿ ಫಾರಿನ್ ಪಾಲಿಸಿ ಬಿಡ್ತಾರೆ, ಉಳಿದ ಎಲ್ಲ ಇಂಟರ್ನಲ್ ಮ್ಯಾಟರ್ಸ್ ಅಥವಾ ಪಾಲಿಸಿ ಮೇಕಿಂಗ್ ಗೆ ಇವರು ಚಂದ್ರಬಾಬು ನಾಯ್ಡು ಆಗ್ಲಿ ನಿತೀಶ್ ಕುಮಾರ್ ದೇ ವಿಲ್ ಬಿಕಮ್ ವೆರಿ ಇಂಪಾರ್ಟೆಂಟ್, ರೆಲೆವೆಂಟ್. ಅದರ್ವೈಸ್ ಆಮೇಲೆ ನೀವು ಒಂದು ರೀತಿಯಲ್ಲಿ ಮ್ಯಾರೇಜ್ ಆಫ್ ಕನ್ವೀನಿಯನ್ಸ್ ಅಂತಕ್ಕಂಥದ್ದನ್ನು ಮಾಡಿಕೊಂಡಾಗ ದಿನನಿತ್ಯ ನೀವು ಹೆಂಡತಿ ಜೊತೆ ಜಗಳ ಮಾಡಕ್ಕಾಗಲ್ಲ, ಗಂಡನ ಜೊತೆಗೆ ದೂರ ಇರಕ್ಕಾಗಲ್ಲ. ಸೊ ಆ ದೃಷ್ಟಿಯಿಂದ ಇವರು ಒಂದು ರೀತಿ ಕಾಂಪ್ರಮೈಸ್. ಜೊತೆಗೆ ಈ ಏನು ಭಾವನಾತ್ಮಕ ಅಂಶಗಳಿದ್ದಾವಲ್ಲ, ಮೃತರ ಅಥವಾ ಇನ್ಯಾವುದೇ ಟೆಂಪಲ್, ಇನ್ನ ಇದನ್ನ ತರ್ತೀವಿ, ಆ ಆರ್ಟಿಕಲ್ ತರ್ತೀವಿ, ಅವಕ್ಕೆಲ್ಲ ಒಂದು ರೀತಿಯಲ್ಲಿ they will go to ಬಾಕ್ಸ್, ಅದನ್ನ ಪೆಂಡಿಂಗ್ ಇರ್ತಾರೆ. ಯಾಕಂದ್ರೆ ಅವ್ರಿಗೆ ಅವಕಾಶ ಇಲ್ಲ. ಸೊ ಈ ಎಲ್ಲಾ ಎಕ್ಸ್ಪೆರಿಮೆಂಟ್ ಮಾಡಿ, ಜೊತೆಗೆ ಒಂದು ಒಳ್ಳೆ ವಿರೋಧ ಪಕ್ಷ ಬೇಕು ಅಂತಕ್ಕಂಥದ್ದು ಭಾರತದ ಪ್ರಜಾಪ್ರಭುತ್ವಕ್ಕೆ ಅನಿವಾರ್ಯ. ಅದು ಇವತ್ತು ಸಿಕ್ಕಿದೆ ಪಾರ್ಲಿಮೆಂಟ್ ಅಲ್ಲಿ. ಚೆಕ್ಸ್ ಅಂಡ್ ಎಕ್ಸಾಕ್ಟ್ಲಿ. ಹಿಸ್ಟಾರಿಕ್ verdict according to me. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53.
ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.